ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್. Today again I would like to nominate this great president for Nobel Peace ಸ್ವಲ್ಪ Prize. ದಿನಗಳಿಂದ ಅಮೆರಿಕ ಅಧ್ಯಕ್ಷರಾದ ಟ್ರಂಪ್ ಅವರು ನನಗೆ ನೊಬೆಲ್ ಪೀಸ್ ಪ್ರೈಸ್ ಬರಬೇಕಿತ್ತು ಅಂತ ಟಿವಿಲಿ ಮೊಬೈಲ್ನೆಲ್ಲ ಬರೋದನ್ನ ನಾವು ನೋಡೇ ಇರ್ತೀವಿ. ಅದ್ರ ಜೊತೆಲಿ ನಮ್ಮ ಪಕ್ಕದ ದೇಶದ ಪಾಕಿಸ್ತಾನ ಕೂಡ ಟ್ರಂಪ್ ಅವ್ರಿಗೆ ನೊಬೆಲ್ ಪೀಸ್ ಪ್ರೈಸ್ ಬರಲೇಬೇಕಾಗಿತ್ತು. ಅವರು ಕೂಡ ಎಲ್ಲ ಯುದ್ಧಗಳನ್ನು ನಿಲ್ಲಿಸಿದ್ದಾರೆ ಅಂತೆಲ್ಲ ಹೇಳೋದನ್ನ ನಾವು ಗಮನ ಹರಿಸಿರ್ತೀವಿ. ಹಾಗಾದರೆ ಈ ನೊಬೆಲ್ ಪ್ರೈಸ್ ಅಂದರೆ ಏನು, ಯಾರಿಗೆಲ್ಲ ಕೊಡ್ತಾರೆ, ಯಾವ ಕಾರಣಕ್ಕೋಸ್ಕರ ಇದನ್ನು ಪ್ರಾರಂಭ ಮಾಡಿದ್ರು, ಭಾರತದಲ್ಲಿ ಇದುವರೆಗೂ ಯಾರಿಗಾದ್ರೂ ನೊಬೆಲ್ ಪ್ರೈಸ್ ಸಿಕ್ಕಿದ್ಯಾ, ಎಲ್ಲದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. 1870ರ ದಶಕದಲ್ಲಿ ಸ್ವೀಡನ್ನ ವಿಜ್ಞಾನಿಯಾದಂತಹ ಆಲ್ಫ್ರೆಡ್ ನೊಬೆಲ್ ಎಂಬ ವಿಜ್ಞಾನಿ ಒಂದು ಶಕ್ತಿಯುತವಾದಂತಹ ರಾಸಾಯನಿಕ ಡೈನಮೈಟ್ ಬಾಂಬನ್ನು ಆವಿಷ್ಕಾರ ಮಾಡ್ತಾನೆ. ಇದರಿಂದನೂ ಅವನಿಗೆ ಅಪಾರವಾದ ಹಣ, ಹೆಸರು, ಸಂಪತ್ತು ಎಲ್ಲನೂ ಸಿಗುತ್ತೆ. ಆದರೆ ಈ ಡೈನಮೈಟ್ಗಳನ್ನು ಯುದ್ಧಗಳಲ್ಲಿ ಬಳಕೆ ಮಾಡೋದ್ರಿಂದ ಅಪಾರ ಸಾವು ನೋವುಗಳು ಉಂಟಾಗತ್ತೆ. ಇದರಿಂದ ಆಲ್ಫ್ರೆಡ್ ನೊಬೆಲ್ ಕೂಡ ವಿಚಲಿತನಾಗ್ತಾನೆ. ಒಂದು ದಿನ ಒಂದು ವಾರ್ತಾಪತ್ರಿಕೆಯಲ್ಲಿ ಅವನು ಸತ್ತಿದ್ದಾನೆ ಅಂತ ಸುಳ್ಳು ಸುದ್ದಿ ಹರಿದಾಡ್ತಿರುತ್ತೆ. ಅದರ ಒಂದು ಪೇಪರ್ನ ಫ್ರಂಟ್ ಮುಖಪುಟದಲ್ಲಿಯೇ ಮರಣದ ವ್ಯಾಪಾರಿ ಸತ್ತನು ಅಂತ ಹಾಕಿರ್ತಾರೆ. ಇದರಿಂದ ಅವನ ಮನಸ್ಸಿಗೆ ಕೂಡ ತುಂಬ ನೋವಾಗುತ್ತೆ. ತಾನು ಕಂಡುಹಿಡಿದಂತಹ ಆವಿಷ್ಕಾರದಿಂದಲೇ ಮನುಕುಲದ ನಾಶ ಆಗ್ತಿದೆ ಅಂತ ಅವನಿಗೆ ಅರ್ಥ ಆಗತ್ತೆ. ಸೊ ಇದಕ್ಕೆ ಪ್ರಾಯಶ್ಚಿತ್ತವಾಗಿ ತನ್ನ ಸಂಪೂರ್ಣ ಆಸ್ತಿಯನ್ನು ಮನುಕುಲದ ಹಿತಕ್ಕಾಗಿ ಸಮರ್ಪಣೆ ಮಾಡಬೇಕು ಅಂತ ಅಂದ್ಕೊಂಡು ನೊಬೆಲ್ ಪ್ರೈಸನ್ನು ಕೊಡಬೇಕು ಅಂತ ವಿಲ್ ಮಾಡ್ತಾನೆ. ಈಗ 1901ರಲ್ಲಿ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರತಿ ವರ್ಷ ಶಾಂತಿ, ಸಾಹಿತ್ಯ, ವೈದ್ಯಶಾಸ್ತ್ರ, ರಾಸಾಯನಿಕ ಶಾಸ್ತ್ರ, ಭೌತಶಾಸ್ತ್ರ, ಎಕನಾಮಿಕ್ಸ್ ವಿಭಾಗಗಳಲ್ಲೂ ಕೂಡ ನೊಬೆಲ್ ಪ್ರೈಸನ್ನು ಕೊಡ್ತಾರೆ. ಇನ್ನು ಭಾರತದಲ್ಲಿ ಯಾರ್ಯಾರಿಗೆ ಸಿಕ್ಕಿದೆ ನೊಬೆಲ್ ಪ್ರೈಸ್ ಅಂತ ನೋಡಿದ್ರೆ, ಮೊದಲ ಬಾರಿಗೆ 1913ರಲ್ಲಿ ರವೀಂದ್ರನಾಥ್ ಟಾಗೋರ್ ಅವರಿಗೆ ಸಾಹಿತ್ಯ ವಿಭಾಗದಲ್ಲಿ ಗೀತಾಂಜಲಿ ಎಂಬ ಕೃತಿಗೆ ಮೊದಲ ಬಾರಿಗೆ ನೊಬೆಲ್ ಪ್ರೈಸ್ ಸಿಗುತ್ತೆ. ಎರಡನೇದಾಗಿ ಸಿ.ವಿ. ರಾಮನ್ ಅವರಿಗೆ ರಾಮನ್ ಎಫೆಕ್ಟ್ ಎಂಬ ಇದಕ್ಕೆ ಕೂಡ ಅವ್ರಿಗೂ ನೊಬೆಲ್ ಪ್ರೈಸ್ ಸಿಗುತ್ತೆ. ಇನ್ನು ಮದರ್ ತೆರೆಸಾ ಅವ್ರು ಸಿಕ್ಕಿದೆ. ಮತ್ತು ಎಕನಾಮಿಕ್ಸ್ ಆದಂತಹ ಅಮರ್ತ್ಯ ಸೇನ್ ಅವರು ಕೂಡ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಇತ್ತೀಚಿನ ದಿನಗಳಲ್ಲಿ 2014ರಲ್ಲಿ ನೋಡೋದಾದರೆ ಕೈಲಾಶ್ ಸತ್ಯಾರ್ಥಿ ಅವ್ರಿಗೂ ಕೂಡ ನೊಬೆಲ್ ಪ್ರೈಸ್ ಸಿಕ್ಕಿದೆ. ನೊಬೆಲ್ ಪ್ರಶಸ್ತಿ ಒಂದು ಕೇವಲ ಪದಕ ಅಥವಾ ಹಣದ ಮೊತ್ತವಲ್ಲ, ಇದು ಮಾನವ ಕುಲಕ್ಕೆ ನೀಡಿದ ಸೇವೆಯ ಗೌರವಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದ್ದಾರೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಧನ್ಯವಾದಗಳು.